ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಾವು ಯಾವುದು ಆಗ್ತದಂತೇಳಿ ಅಂತ ಇದ್ವೋ ಅದನ್ನು ಇವತ್ತು ಅಮೇರಿಕೆಯ ಫ್ಯಾಕ್ಟ್ ಶೀಟ್, ಭಾರತ ಮತ್ತು ಅಮೇರಿಕ ಮಧ್ಯದಂಥ ಒಂದು ಒಪ್ಪಂದದ ಒಂದು ಶೀಟನ್ನು ಬಿಡುಗಡೆ ಮಾಡಿ ಅಗ್ರಿಕಲ್ಚರ್ ಸಹಿತ ನಮಗೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸುಂಕ ಜೀರೋ ನಮ್ಮಲ್ಲಿ ಬರಲಿಕ್ಕೆ ಹೆಚ್ಚಂದ್ರೆ ವಿಶೇಷವಾಗಿ ಧಾನ್ಯಗಳು ಎಲ್ಲ ಬಂತು. ಯಾವ ಧಾನ್ಯ? ಬೇಳೆಕಾಳುಗಳು, ಕೆಂಪು ಜೋಳ, ಡ್ರೈ ಫ್ರೂಟ್, ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣು, ದ್ವಿದಳ ಧಾನ್ಯಗಳು, ಸೋಯಾಬೀನ್ ಎಣ್ಣೆ, ವಾಯಿನ ಮತ್ತು ಮದ್ಯ ಇವೆಲ್ಲನೂ ಬರುವಂಥ ನಮಗಂತೇಳಿ ಅಲ್ಲಿಯ ಫ್ಯಾಕ್ಟ್ ಶೀಟ್ ಅದನ್ನು ಶ್ವೇತ ಭವನ ಪ್ರಕಟಣೆ ಮಾಡಿದೆ. ಇವನ್ನೆಲ್ಲ ನಾವು ಭಾರತಕ್ಕೆ ರಫ್ತು ಮಾಡೋರಪ್ಪ. ಜೀರೋ ಸುಂಕದ ನಮ್ಗೆ ಆಮದು ಮಾಡ್ಕೊಳ್ಳೋದಕ್ಕೆ ಅವ್ರೇನು ಸುಂಕ ಕೊಡೋದಿಲ್ಲ, ಕಡಿಮೆ ರೇಟ್ನ ನಮ್ಮ ಮಾರ್ಕೆಟ್ ಒಳಗೆ ಹೋಗ್ಕೊ ಅಂದ್ರೆ ನಮ್ಮ ದೇಶದ ಇವೆಲ್ಲ ಪದಾರ್ಥಗಳು ಮಾರಾಟ ಆಗ್ತಾವ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ರೈತರಿಗೆ ಎಲ್ಲ ರೀತಿಯ ಸಬ್ಸಿಡಿ, ಒಬ್ಬ ರೈತರಿಗೆ 55 ಲಕ್ಷ 60 ಲಕ್ಷ ತನಕ ನಾವು ಸಬ್ಸಿಡಿ ಕೊಡುವಂಥದ್ದು ಆ ದೇಶ. ನಾವೇನು ಕೊಡ್ತೀವಿ ನಮ್ಮ ರೈತಗೆ? ಇವತ್ತಿದೆಲ್ಲ ಗಾಬರಿಗೊಳಿಸುವಂಥ ವಿಷಯ. ನಾವು ನಮ್ಮನ್ನು ದುಡ್ಕೊಂಡು ಊಟ ಮಾಡ್ತಾ ಇದ್ದೀವಿ, ನಮ್ಮ ರೈತ ದುಡ್ಡು ನಮ್ಮ ಹೊಟ್ಟೆ ಹಾಕ್ತಾ ಇದ್ದಾನೆ, ಲಾಸ್ ಮಾಡಿಕೊಂಡು ಇನ್ನು ಪೂರ್ತಿ ದಿವಾಳಿ ಹೇಳೋ ಪ್ರಸಂಗ ಬರ್ಬೋದೇನೋ ಅಂತ. ಅಲ್ಲಿ ಬೆಳೆದಂಥ ಬೆಳೆಗಳನ್ನ ಇಲ್ಲಿ ಮಾರಲಿಕ್ಕೆ ಎತ್ತಿದ್ರೆ ಮಾರ್ಕೆಟ್ ತಡೀತದನ, ಅದನ್ನು ನಮ್ಮ ರೈತ ತಡೀತಾನ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತದ. ಈ ಅಗ್ರಿಮೆಂಟಿಗೆ ಯಾಕೆ ಒಪ್ಪಿದ್ರು ನಮ್ಮ ಮೋದಿಯವರು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನಿಮಗೂ ಗೊತ್ತದ, ನಮ್ಮ ವಿಶೇಷ ಪಿಯೂಷ್ ಗೋಯಲ್ ಅವರು ಸ್ಪಷ್ಟವಾಗಿ ಹೇಳಿದರು ಏನಪ್ಪ ಅಂತಂದ್ರೆ, ನಮ್ಮದು ವ್ಯಾಪಾರವನ್ನು ಕೃಷಿ ಕುರಿತಾಗಿ ಒಪ್ಪಂದದಾಗ ಆಹಾರ ಮತ್ತು ಕೃಷಿ ಕ್ಷೇತ್ರದ ಬಗ್ಗೆ ನಾವು ಕಾಪಾಡಿಕೊಳ್ತೀವಿ, ಯಾವುದೇ ಪೆಟ್ಟು ಕೊಡಲಾಗುವುದಿಲ್ಲ ಅನ್ನುವಂಥ ಮಾತು ಮಾತಾಡಿದ್ರು ಪಿಯೂಷ್ ಗೋಯಲ್, ನಮ್ಮ ವಾಣಿಜ್ಯ ಮಂತ್ರಿಯವರು ಭಾರತದ್ದು. ಅದೇ ಕಾಲಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಸ್ಪಷ್ಟವಾಗಿ ಹೇಳಿದರು. ಅವರು ಕೃಷಿ ಮಿನಿಸ್ಟರು, ಕೃಷಿಯ ಸಚಿವರು. ಗೋಧಿ, ಜೋಳ, ಅಕ್ಕಿ, ರಾಗಿ, ಆಲೂಗಡ್ಡೆ, ಈರುಳ್ಳಿ, ಬಟಾಣಿ, ಬೀನ್ಸ್, ಸೌತೆಕಾಯಿ, ಅಣಬೆ, ದ್ವಿದಳ ಧಾನ್ಯಗಳು ಅಮೆರಿಕದಿಂದ ಭಾರತಕ್ಕೆ ಬರುವುದಿಲ್ಲ ಅದು ಸ್ಪಷ್ಟವಾಗಿ ಹೇಳಿದರು. ಅದು ಪಾರ್ಲಿಮೆಂಟ್ದೊಳಗೆ. ಅದು ಇವತ್ತು ಅವು ಬರ್ತಾ ಇದ್ದ ಒಂದು ಸುದ್ದಿ ಬರ್ತಾ ಇದ್ದಲ್ಲರೂ ಏನಿದು, ಏನು ಒಪ್ಪಂದಿದು? ಈಗ ನಾವು ಇದ್ರ ಬಗ್ಗೆ ಹಿಂದೆ ಮಾಡಿದ್ವಿ ವಿಡಿಯೋ, ನಿಮಗೆ ಹಂಚಿಕೊಂಡಿದ್ದೀವಿ ಅದನ್ನು. ಅದ್ರ ಸ್ಪಷ್ಟವಾಗಿ ಏನಪ್ಪ ಅಂದರೆ, ಇವೆ ಬಂದು ನಮ್ಮ ಭಾರತದ ಅರ್ಥವ್ಯವಸ್ಥೆ ದಿವಾಳಿ ಹೇಳ್ತದಪ್ಪ ಅಂತೆ. ಅದಕ್ಕೆಲ್ಲ ಸ್ಪಷ್ಟೀಕರಣವಾಗಿ ಅದು ಮತ್ತು ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಬ್ಬರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಪಿಯೂಷ್ ಗೋಯಲ್ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಯಾವ ಭಯ ಕಾಡ್ತಿತ್ತು ನಮ್ಮನ್ನು, ಈಗ ಅದು ನಿಶ್ಚಿತವಾಗಿ ಒಳಗೆ ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ರೈತಂತಿ ಇವತ್ತು ತನ್ನ ಕಾಲ ಬುಡದ ನೆಲೆಯನ್ನು ಕಳೆದುಕೊಳ್ತಾ ಇದ್ದಾನೆ ಅಂತ ಹೇಳಬೇಕಾಗ್ಯದ. ಮತ್ತೇನಿಲ್ಲ, ಭಾಳ ಕಷ್ಟ ದಿನ. ಇದನ್ನೆಲ್ಲ ಎದುರಿಸೋದು ಹೇಗೆ ಅನ್ನುವಂಥದ್ದು, ಇದನ್ನೆಲ್ಲ ಎದುರಿಸೋದು ಹೇಗಪ್ಪ ಅನ್ನುವಂಥದ್ದು ಸಾಕಷ್ಟು ನಮ್ಮ ಮೋದಿಯವರು ಹೇಳಿದ್ರು ಇಲ್ಲಿವರೆಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಲಾಭ ಅದ ಅಂತೇಳಿ. ಬಟ್ ನಮಗೆ ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ ಭಾಳ ದೊಡ್ಡ ಹೆಲ್ಪನ್ನು ಮಾಡಿತ್ತು ನಮಗೆ. ಜೀರೋ ಟ್ಯಾರಿಫ್. ಇನ್ನು ಮತ್ತು ನಾವು 18% ಕೊಡಬೇಕು. ನಾವು ಅಮೆರಿಕದಿಂದ ಏನು ತರಿಸ್ಕೊಳ್ತೀವಿ, ಏನಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಸಂವಹನ, ಕಲ್ಲಿದ್ದಲು, ಕೃಷಿ ಎಲ್ಲ ಮೂಲಕ ನಾವು 18% ನಾವು ತರಿಸ್ಕೊಳಕೈದ್ರೆ ಟ್ಯಾಕ್ಸ್ ಕೊಡಬೇಕು. ನಾವು ಕಳ್ಸೋಕೈದ್ರೆ ಟ್ಯಾಕ್ಸ್ ಕೊಡಬೇಕು. ಇವತ್ತಿನಿಂದ ನಾವು ಕಳಿಸೋದಿಲ್ಲ, ಇವು ತರಿಸ್ಕೊಳ್ತೀವಿ ಜೀರೋ ಸುಂಕದ. ಇದರಿಂದಾಗೆ ನಾವು ಅವರಿಂದ ಅಲ್ಲಿ ಕಳಿಸೋದಾದ್ರೆ ಅವ್ರಿಗೆ 18% ಟ್ಯಾಕ್ಸ್ ಅವ್ರು ಹಾಕವ್ರಲ್ಲೇ ನಮ್ಮ ವಸ್ತುಗಳಲ್ಲಿ ಮಾರ್ತಾವ ಆ ದೇಶದಲ್ಲೇ. ಅದು ಜೀರೋ ಆಗಬೇಕಾಯ್ತಲ್ಲ, ಯಾಕೆ ಆಗಲಿಲ್ಲ ಅಂತ ಇವತ್ತು ನಮ್ಮ ಮೋದಿಯವರು ಈ ದಿಸೆಯಲ್ಲಿ ಈ ಒಂದು ತಪ್ಪು ಹೆಜ್ಜೆ ಇಟ್ರ ಅಂತೇಳಿ. ಯಾಕಂದ್ರೆ ಇದು ನಿಜವಾಗಿಯೂ ಭಾರತದ ಅರ್ಥವ್ಯವಸ್ಥೆಗೆ ದೊಡ್ಡ ಹೊಡೆತ ಕೊಡ್ತದೆ. ಈಗ ನಮ್ಮ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ನೆಲ ಕಚ್ಚದಂದ್ರೆ ಎರಡು ಮಾತಿಲ್ಲ. ಹೇಳ್ಬೋದು ನಮ್ಮ ಸರ್ಕಾರಗಳು, ಅದರಲ್ಲೂ ಮೋದಿಯವರು ಹೇಳ್ಬೋದಿಲ್ಲ ನಾವು ಅಭಿವೃದ್ಧಿ ಆಗಿದ್ದೀವಿ, 4ನೇ ನಂಬರ್ ಇದ್ದೀವಿ ಅಥವಾ 3ನೇ ನಂಬರ್ ಇದ್ದೀವಿ, ಹಾಗೆ ಹೀಗೆಲ್ಲ ಹೇಳ್ಬೋದು. ಜಪಾನ್ ಹಿಂದೆ ಹಾಕಿದ್ದೀವಿ, ಕರೆ ಹಿಂದೆ ಹಾಕಿದ್ದೀನಿ, ಸುಳ್ಳಲ್ಲ.
ಆದರೆ ಕೇವಲ ಈ ದೇಶದ 10% ಜನ ಮಾತ್ರ ಹಿಂದೆ ಹಾಕಿದ್ದಾರೆ. ಇನ್ನುಳಿದ 90% ಜನ ಹಿಂದೆ ಅದಾರ. ಅವರು 150 ಸುತ್ತಮುತ್ತ ಇದ್ದಾರೆ ನಂಬರ್ದಲ್ಲೇ. ಪ್ರತಿಯೊಬ್ಬನ ಆಯ 60-70 ಸಾವಿರ ಇರುವುದು ವರ್ಷಕ್ಕೆ, ಇನ್ನೂ ಕಡಿಮೆ ಹೆಚ್ಚಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಿಂಗಳಿಗೆ ಭಾಳಷ್ಟು ಜನ ರೈತರಂತೆ 5,000, 3,000, 4,000 ಗಳಿಸ್ತಾ ಇದ್ದಾರೆ. ರೈತರ ಪರಿಸ್ಥಿತಿ ನೀರಾವರಿ ಇದ್ದರೂ ಸಹಿತ ಭಾಳದ್ರೆ 5,000-5,500 ರೂಪಾಯಿ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? ಮತ್ತು ಇನ್ನುಳಿದ ಪಾಪ ದುಡಿಮೆಗಾರ ಕಾರ್ಮಿಕ ಒಂದು ದಿವಸ ಇರ್ತದೆ ಉದ್ಯೋಗ, ಮತ್ತೊಂದು ದಿವಸ ಇರುವುದಿಲ್ಲ. ಇಂಥ ಪರಿಸ್ಥಿತಿ ಕೂಲಿಕಾರದ್ದು ಗ್ಯಾರಂಟಿ ಇಲ್ಲ, ಕಾರ್ಮಿಕ ಕಾನೂನುಗಳು ಎದಕ್ಕೂ ಉಪಯೋಗ ಇಲ್ಲ. ಎಲ್ಲನೂ ವಿಶೇಷವಾಗಿ ಕಾರ್ಪೊರೇಟ್ ಪರ, ದುಡ್ಡಿದ್ದವ್ರ ಪರ, ದೊಡ್ಡ ಕಾರ್ಖಾನೆ ಪರನೇ ಇದ್ದಾವಿನ ಕಾರ್ಮಿಕರ ಪರ ಕಾನೂನಿಲ್ಲ. ಇದ್ದರೂ ಸಹಿತ ಉಪಯೋಗ ಆಗುವುದಿಲ್ಲ. ಅದನ್ನು ಎದುರಿಸೋದು ಶಕ್ತಿ ಇವತ್ತು ನಮ್ಮ ಕಾರ್ಮಿಕ ಉಳಿದಿಲ್ಲ. ಈಗಾಗಲೇ ಕಾರ್ಮಿಕರ ಬಗ್ಗೆ ನಾಳೆ 12 ಇದು ಕರೆದಿದ್ದಾರೆ. ಅವರು ಏನೋ ಸ್ಟ್ರೈಕ್ ಕರೆದಿದ್ದಾರೆ, ಬಂದ್ ಕರೆದಿದ್ದಾರೆ. ಆದರೆ ಆ ಬಂದಿಗೆ ಬೆಲೆ ಯಾರು ಕೊಡೋರ್ದಾರ? ಇವೆಲ್ಲರೂ ಇಲ್ಲೇ ಗಮನಿಸ್ಕೊಂಡು ವಿಚಾರ ಮಾಡಬೇಕಾಗಿದೆ. ಈಗ ನಮ್ಮ ಮೋದಿ ಅವರು ಏನು ಹೆಜ್ಜೆ ಇಟ್ಟರು, ಇದು ಮುಂಬರುವ ದಿನಗಳಲ್ಲಿ ನಮ್ಮ ರೈತರಾಗಿರ್ಬೋದು, ಇಲ್ಲಿ ದುಡಿಯುವ ವರ್ಗಕ್ಕೆ ದೊಡ್ಡ ಒಂದು ಆಘಾತವನ್ನು ನೀಡೋದ್ರಲ್ಲಿ ಎರಡು ಮಾತಿಲ್ಲ. ಅದು ತಡೆದು ಹೆಂಗೆ ಅಂತ ಇದನ್ನು ತಡೆದು ಹೆಂಗಾದ್ರೆ ಸ್ಟ್ರೈಕ್ ಮಾಡೋದು ಮತ್ತೆ ಮಾಡೋದು ಹೇಳಿಬಿಡ್ತೀವಿ ಸಡನ್ನಾಗಿ. ಸ್ಟ್ರೈಕ್ ಮಾಡಿರುತ್ತೆ ತಡೆಯುವಂಥ ಶಕ್ತಿ ನಮಗದನ, ಸ್ಟ್ರೈಕ್ ಮಾಡುವಷ್ಟು ಶಕ್ತಿ ನಮಗೆ ಕೊಡೋದನ ಅಂತೇಳಿ. ಹೀಗಾಗಿ ಕೃಷಿ ಉತ್ಪನ್ನಗಳ ಬಗ್ಗೆ ಏನೂ ಹೇಗೆ ಕೊಡ್ತಾ ಇದ್ದಾರೆ, ಒಬ್ಬರೊಂದು ರೀತಿ ಒಬ್ಬರೊಂದು ರೀತಿ. ಈ ಮೊದಲು ನೋಡಿದ್ರೆ ನೀವು ಜಯಶಂಕರ್ ಅವ್ರನ್ನ ಕೇಳಿದಾಗ ಎಲ್ಲ ನನಗೇನು ಗೊತ್ತಿಲ್ಲ ರೀ, ಪಿಯೂಷ್ ಗೋಯಲ್ ಅವ್ರನ್ನ ಕೇಳ್ರಿ ಅಂತ ಹೇಳಿದರು. ಈಗ ಪಿಯೂಷ್ ಗೋಯಲ್ ಹೇಳಿದ್ರು, ಅವ್ರನ್ನ ಕೇಳಿದಾಗ ಇಲ್ಲರಿ ಏನಿದ್ರು ಜಯಶಂಕರ್ ಅವ್ರನ್ನ ಕೇಳಿದ್ರೆ ಅದ್ರಲ್ಲಿ ಏನದು ಗೊತ್ತಿಲ್ಲ ಅಂತ ಹೇಳಿದರು. ಈಗ ನೋಡ್ರಿ ಇಲ್ಲ ನಾವು ಕಾಪಾಡ್ತೀವಿ ರೀ, ಕೃಷಿದೆಲ್ಲ ಇದು ಆಯ್ತು ಏನೆಲ್ಲ ನಾವು ಕಾಪಾಡಿಕೊಳ್ತೀವಿ ಕೃಷಿ ಉತ್ಪನ್ನಗಳಂತೇಳಿ ಗೋಯಲ್ ಅವರು ಹೇಳಿದ್ರು. ಅದಕ್ಕೆಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು, ಗೋಧಿ ಜೋಳ ಅಕ್ಕಿ ರಾಗಿ ಅಂತ ತರಿಸ್ಕೊಳ್ಳೋದಿಲ್ಲ ರೀ, ಅದೇನಿಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದರು. ಈಗ ನೋಡ್ರೆ ಅದು ಬಂದು ನಿಂತದೆ, ನಮ್ಮ ಬಾಕಲಿಗೆ ಬಂದು ನಿಂತದ. ಇದರಿಂದಾಗಿ ಮುಂದಿನ ದಿನಗಳು ಮಾತ್ರ ಕಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಉಳಿದ್ರು ಫೀಲ್ಡ್ದಾಗ ಆ ಡೆವಲಪ್ಮೆಂಟ್ಗಳು ಇಲ್ಲ. ನಮ್ಮಲ್ಲೇ ಕೃಷಿ ಒಂದೇ ಇವತ್ತು ನಮಗೆ ಏನಪ್ಪ ಅಂದ್ರೆ ಹೊಟ್ಟೆಗೆ ಹಾಕುವಂಥದ್ದು. ಇವತ್ತೇನೋ ಗ್ಯಾರಂಟಿ ಕೊಟ್ಟರು ಸಹಿತ ಇವತ್ತು 5 ಕಿಲೋ ಅಕ್ಕಿ ಗ್ಯಾರಂಟಿ ಕೊಡಲಿ, ಮತ್ತೇನೋ ಗ್ಯಾರಂಟಿ ಕೊಡಲಿ, ನಾವು ಬೆಳೆದ ಬೆಳೆ, ಈ ರೈತ ಕೊಟ್ಟಂಥ ಬೆಳೆ ಅದನ್ನು ನಾವು ತೊಗೊಳ್ತಾ ಇದ್ದೀವಿನ ಈ ಸರ್ಕಾರದಿಂದ ಅಲ್ಲ ಅನ್ನೋದು ನಾವು ನೆನಪಿಟ್ಕೋಬೇಕಾಗಿದೆ ಇವತ್ತು. ಅದಕ್ಕಾಗಿ ಸರ್ಕಾರ ಇನ್ನೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿದೆ, ಇದು ಮಾಡೋಣ ಬೇಡವೋ ಅಂತೇಳಿ. ಆದರೆ ಈಗ ಆಲ್ರೆಡಿ ಒಪ್ಪಂದ ಆಗ್ಯದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಈಗ ತನ್ನ ಫ್ಯಾಕ್ಟ್ ಸೀಟ್ದೊಳಗೆ ಶ್ವೇತ್ ಭವನ್ ಇದ್ದಿದ್ದು, ಅಲ್ಲಿ ವೈಟ್ ಹೌಸ್ ಇದ್ದಿದ್ದು ಪ್ರಕಟಣೆಗಳು ತಿಳಿಸಿಬಿಟ್ಟದ, ನಾವಿಷ್ಟೆಲ್ಲ ನಿಮ್ಗೆ ಕಳಿಸ್ತೀವಪ್ಪ ಅಂತೇಳಿ. ಮತ್ತು ಈಗಾಗಲೇ ಅಲ್ಲಿಯ ಕೃಷಿ ಮಿನಿಸ್ಟರ್ ಆಗಿರ್ಬೋದು, ಸೆಕ್ರೆಟರಿ ಅಂತ ಕೈತಾರೆ ಅವರು, ಅಥವಾ ಇನ್ನೊಬ್ಬ ವಿದೇಶಾಂಗ ಮಿನಿಸ್ಟರ್ ಆಗಿರ್ಬೋದು, ಸೆಕ್ರೆಟರಿ ಅಂತ ಕೈತಾರೆ ಅವ್ರನ್ನ. ಅವರು ಈ ಒಪ್ಪಂದದಿಂದ ಖುಷಿಯಿಂದ ಕುಣಿದಾಡಿದಾರ, ದೊಡ್ಡ ಮಾರ್ಕೆಟ್ ಸಿಕ್ತು ನಮಗಂತೇಳಿ. ಅದು ನಮ್ಮ ಪರಿಸ್ಥಿತಿ ಕೊಳ್ಳೋ ಶಕ್ತಿ ಇಲ್ಲ, ದುಡಿಯೋಗ ಸರಿಯಾಗಿ ಸಂಬಳ ಇಲ್ಲ ಈ ದೇಶದೊಳಗೆ. 108 ಗದ್ದಲೆಗಳು. ಇದರಿಂದೆಲ್ಲ ಪರಿಹಾರ ಯಾವಾಗ ನಮಗೆ ಅಂತೇಳಿ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲಿ ನಾವು ಮತ್ತು ಯೋಚನೆ ಮಾಡಬೇಕಾಗ್ಯದ. ನಮ್ಮ ಮೋದಿಯವರು ಮತ್ತು ಯೋಚನೆ ಮಾಡಬೇಕಾಗ್ಯದ ಈ ಒಂದು ಕೃಷಿ ವಿಷಯದಲ್ಲೇ. ಮತ್ತು ಇನ್ನುಳಿದ ವಿಷಯದಲ್ಲೂ ಸಹಿತ 18% ಟ್ಯಾರಿಫ್ ಅದಲ್ಲ, ಅದು ಗಾಬರಿಗೊಳಿಸುವಂಥದ್ದು. ಈಗ ಹೆಂಗೆ ಇಲ್ಲ ನಮ್ಮ ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡಿಕೊಡ್ರಲ್ಲ ಅಂತ ಒಪ್ಪಂದ ಯಾಕೆ ಮಾಡ್ಕೊಳಕ್ಕಾಗಲಿಲ್ಲ? ಯಾಕೆ ಬಗ್ಗಿದ್ರು ನಮ್ಮ ಮೋದಿಯವರು ಅಂತೇಳಿ? ಬಗ್ಗಬಾರ್ದಾಗಿತ್ತು, ಇಷ್ಟು ಅವಕಾಶ ಕೊಡಬಾರ್ದಾಗಿತ್ತು. ಸಮಾನತೆಯಲ್ಲಿ ಗೆಳತನ ಇರಬೇಕಾಗ್ತದೆ. ಮತ್ತು ಜೋಡಿ ಇನ್ನೊಂದು ದೊಡ್ಡ ಫ್ಯಾಕ್ಟ್ ಮಾಡ್ಕೊಂಡಿದ್ದು, ಎಣ್ಣೆಯನ್ನು ರಷ್ಯನ್ ತರಿಸ್ಕೊಳ್ಳೋದಿಲ್ಲ, ಕ್ರೂಡ್ ಆಯಿಲ್ ಅಂತೇಳಿ, ಅದು ಒಪ್ಪಂದ ಕೊಟ್ಟಿದ್ದಾರೆ. ಅದನ್ನು ವಿಜಿಲೆನ್ಸ್ಗಾಗಿ ಒಂದು 10 ಕಂಪ್ನಿ ಇಟ್ಕೊಂಡಿದ್ದಾರೆ, ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಅಮೆರಿಕದವರು. ತೊಗೊಳ್ತಾರೆ ನೋಡೋಣ ಕದ್ದ ಮುಚ್ಚಿ ಅಂತೇಳಿ. ಅಲ್ರಿ ನಮ್ಮ ಭಾರತ, ನಮ್ಮ ಸ್ವತಂತ್ರ ಇದೀವಿ, ಸಾರ್ವಭೌಮ ನಾವು ಅದೀವಿ, ನಾವು ಯಾರಿಂದಾದ್ರೂ ಖರೀದಿ ಮಾಡಲಿ, ಇದನ್ನ ಕೆಳಗೆ ಇವ್ರು ಯಾರು ಅಮೆರಿಕದನ್ಸು. ಇದೆಲ್ಲವೂ ಇವತ್ತು ನಮಗೆ ಎಷ್ಟು ನೋವಿನ ವಿಷಯಪ್ಪ ಅಂದ್ರೆ, ನಾವು ಮೋದಿಯವರಿಂದ ಭಾಳಷ್ಟು ಅಪೇಕ್ಷೆ ಮಾಡಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ಭಾರತವನ್ನು ಮುನ್ನಡೆಸ್ತಾನಂತಾರೆ. ಅದು ಇವೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ನೋಡಿ ಒಳ್ಳೆ ಅವಕಾಶ ಅದ ನಮಗೆ. ಯುರೋಪಿಯನ್ ಯೂನಿಯನ್ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಚೈನಾ ನಮ್ಮ ಜೊತೆಗೆ ಬರ್ಲಿಕ್ಕತ್ತದ, ರಷ್ಯಾ ಪಾಪ ಉಳಿದ ಎಲ್ಲ ಮಾರ್ಕೆಟ್ಗಿಂತಲೂ 30% ಕಡಿಮೆ ರೇಟಿಗೆ ಮಾರಾಗೈತಾರ. ಅಂದಾಗ ಇವೆಲ್ಲನೂ ಗಮನಿಸಿ ನಮ್ಮ ಮೋದಿಯವರು ಅಮೆರಿಕ ಮುಂದೆ ಈ ರೀತಿಯಾಗಿ ನಿಲ್ಲಬೇಕಾಗಿತ್ತ, ಈ ರೀತಿಯಾಗಿ ಅವ್ರು ಹೇಳಿದ್ಕೆಲ್ಲ ಎಸ್ ಅನ್ನಬೇಕಾಗಿತ್ತ? ನೀವು ಯೋಚನೆ ಮಾಡಲಿದನ್ನು ಯಾಕಿಂತ ತಪ್ಪಾಯಿತು ಅಂತೇಳಿ. ಅಂದ್ರೆ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಇಂಬ್ಯಾಲೆನ್ಸ್ ಆಗಿದೆ ನಮ್ಮ ನಡಕ ಅವ್ರ ನಡಕ, ಅಸಮಾನತೆಯ ಒಪ್ಪಂದ. ಅದಕ್ಕಾಗಿ ಇದನ್ನು ನಮ್ಮ ಮತದಾರರು ಸಹಿತ ಯೋಚನೆ ಮಾಡಬೇಕಾಗಿದೆ. ನೋಡ್ರಿ ಇಂಥದ್ದು ಪರಿಸ್ಥಿತಿ, ಇದು ಈಗಾಗಲೇ ಸ್ಪಷ್ಟವಾಗಿ ಹೊರಗೆ ಬಂದಂಥ ಸತ್ಯ. ಇನ್ನು ಚಿಂತನೆ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.